ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ವಿಶೇಷವಾಗಿ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಹೇಗಿದೆ. ನಮ್ಮ ಸನಾತನಿಗಳಿಗೆ ಯುಗಾದಿ ಅನ್ನುವಂತಹದ್ದು ಹೊಸ ವರ್ಷ. ಎಲ್ಲ ಕಡೆ ಹೊಸತನ ಅನ್ನುವಂತಹದ್ದು ತುಂಬಿರುತ್ತೆ. ಪ್ರಕೃತಿ ಹೊಸತಾಗಿ ನಿಂತ್ಕೊಂಡಿರುತ್ತೆ. ಮರಗಿಡಗಳು ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸದಾದಂತಹ ಚಿಗುರುಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಸುಗ್ಗಿಯ ಸಂಭ್ರಮವನ್ನ ಮರೆತು ವಿಶ್ರಾಮದಲ್ಲಿದ್ದಂತಹ ರೈತಾಪಿ ವರ್ಗದವರು ಇನ್ನು 2-3 ತಿಂಗಳ ನಂತರ ಪುನಃ ತನ್ನ ಕೆಲಸಗಳಿಗೆ ಹೋಗ್ತಕ್ಕಂತಹ ಕಾಲ. ಜೊತೆಗೆ ಯುಗದ ಆದಿ ಒಂದು ಹೊಸ ಪರಿವರ್ತನೆ ನಮ್ಮಲ್ಲಿ ಆಗುವಂತಹದ್ದು, ಹೊಸ ಸಂವತ್ಸರ ಆಗುವಂಥದ್ದು. ಈಗ ನಡೆಯುವಂತಹದ್ದು ಶ್ರೀ ವಿಶ್ವಾವಸ ನಾಮ ಸಂವತ್ಸರವು ಮುಗಿದು ನಡೆಯುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರ. ಪರಾಭವ ನಾಮ ಸಂವತ್ಸರದ ಫಲ ಏನಪ್ಪಾ ಅಂದ್ರೆ, ಪರಾಭವಾಬ್ದೇ ರಾಜನಃ ಪ್ರಾಪ್ನುವಂತಿ ಪರಾಭವಂ ಆಮಯ ಕ್ಷುದ್ರ ಧಾನ್ಯಾನಿ ಪ್ರಭೂತಾನಿ ಸೃವಷ್ಟಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಡಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ನೋಡಿ, ಈ ಒಂದು ಪರಾಭವ ನಾಮ ಸಂವತ್ಸರ ಹೆಸರು ಕೇಳ್ತಾ ಇದ್ದ ಹಾಗೆ ಎಲ್ಲೋ ಒಂದ್ ಕಡೆ ಪರಾಭವ, ಸೋಲು, ಓಡಿ ಹೋಗ್ತಕ್ಕಂತಹದ್ದು, ಎಲ್ಲೋ ಒಂದು ತರಹದ ಅಂಜು, ಬುರುಕುತನ ಈ ರೀತಿಯಾಗೆಲ್ಲ ಇರುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ರಾಜರುಗಳು ಈಗ ಯಾರು ಇದ್ದಾರಲ್ಲ, ನಮ್ಮನ್ನ ಆಳ್ತಾ ಇರತಕ್ಕಂತಹ ರಾಜರುಗಳಿಗೆ ಸೋಲುಗಳಾಗ್ತದೆ. ಯಾರು ಆಳ್ತಾ ಇರ್ತಕ್ಕಂತಹ ರಾಜರು, ಅದು ರಾಜ್ಯಾತೀತವಾಗಿ ತೆಗೆದುಕೊಳ್ಳುವಂತದ್ದಾಗಿರ್ಲಿ, ದೇಶವನ್ನ ತೆಗೆದುಕೊಳ್ಳುವಂತದ್ದಾಗ್ಲಿ, ಅಂತಹ ರಾಜರುಗಳಿಗೆ ಸೋಲಾಗ್ತದೆ. ಅದೇ ರೀತಿಯಾಗಿ ಆಮಯ ಕ್ಷುದ್ರ ಧಾನ್ಯಾನಿ ಸಣ್ಣ ಸಣ್ಣ ಕಾಳುಗಳನ್ನು ಹೊಂದಿರತಕ್ಕಂತಹದ್ದು, ಅಂತಹ ಧಾನ್ಯಗಳು ನಿಮಗೆ ಚೆನ್ನಾಗಿ ಫಲ ಕೊಡ್ತಕ್ಕಂತಹದ್ದು. ಜೊತೆಗೆ ಸುವೃಷ್ಟಯ, ವೃಷ್ಟಿಯು ತುಂಬಾನೇ ಚೆನ್ನಾಗಿ ಆಗತ್ತೆ. ಮಳೆ ತುಂಬಾ ಚೆನ್ನಾಗಿ ಬರ್ತಕ್ಕಂತಹದ್ದು, ಮಳೆಯ ವಿಶೇಷವಾದಂತಹ ಒಂದು ಅನುಗ್ರಹ ಉಂಟಾಗ್ತದೆ. ಹೀಗಾಗಿ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ರಾಜರುಗಳಿಗೆ ತೊಂದರೆಗಳಾಗ್ತದೆ. ಇನ್ನು ಈ ಒಂದು ಯುಗಾದಿ ಹಬ್ಬವು ನಮಗೆ ಗುರುವಾರದ ದಿವಸ ಆಗಿರೋದ್ರಿಂದ ಆ ವಾರದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಗುರುಗ್ರಹ, ಬೃಹಸ್ಪತಿ ಗ್ರಹ. ಆ ಗುರುಗ್ರಹನು ಈ ವರ್ಷದ ರಾಜನು. ಅದೇ ರೀತಿಯಾಗಿ ಮಂತ್ರಿಯು ಕುಜನಾಗ್ತಾನೆ, ಸೇನಾಧಿಪತಿಯು ಚಂದ್ರನಾಗ್ತಾನೆ, ಸಸ್ಯಾಧಿಪನು ಶುಕ್ರನಾಗ್ತಾನೆ, ಧಾನ್ಯಾಧಿಪತಿಯು ಬುಧನಾಗ್ತಾನೆ, ಅರ್ಘಾಧಿಪತಿಯು ಚಂದ್ರನಾಗ್ತಾನೆ, ಮೇಘಾಧಿಪತಿಯು ಸಹ ಚಂದ್ರನಾಗ್ತಾನೆ, ರಸಾಧಿಪತಿ ರವಿಯಾದ್ರೆ ನಿರಸಾಧಿಪನು ಗುರುವಾಗ್ತಾನೆ, ಪಶುಗಳ ನಾಯಕನು ಕೃಷ್ಣನಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಗುರು ಗ್ರಹ ರಾಜನಾಗಿರೋದ್ರಿಂದಾಗಿ ಏನೇನೆಲ್ಲ ಆಗತ್ತಪ್ಪ ಅಂತ ಹೇಳಿದ್ರೆ,
ದ್ವಿಜಾತಯ ಕರ್ಮರತಾತ್ ಸ್ವಧರ್ಮ ಸನ್ಮಾರ್ಗಗಾನೀತಿ ವಿದೋ ನರೇಂದ್ರ ಸುಭಿಕ್ಷಮಾರೋಗ್ಯ ಸುಖೆ ಪ್ರಜಾನಾಂ ಸೃಷ್ಟಿರದಾಧಿಪತೌ ಸುರೇಜ್ಯೇ. ಗುರುವು ರಾಜನಾಗಿರೋದ್ರಿಂದ ದ್ವಿಜರು ಸತ್ಕರ್ಮಗಳನ್ನ ಮಾಡುವಂಥವರಾಗ್ತಾರೆ. ಜನ್ಮನ ಜಾಯತೆ ಜಂತುಹು, ನೀವು ಜನ್ಮದಿಂದ ಜಂತುಗಳೇ ಹೊರತು ನನ್ನ ತಂದೆ ತಾಯಿ ಅವರಿಂದ ಬಂದಂತಹ ಬಳುವಳಿಗಳು ಜಾತಿಗಳಲ್ಲ ಅಥವಾ ವರ್ಣಗಳಲ್ಲ. ತಂದೆ ತಾಯಿಯಿಂದ ಬರುವಂಥದ್ದು ವರ್ಣವಲ್ಲ. ವೇದಗಳಲ್ಲಿ ಅಥವಾ ನಮ್ಮ ಪುರಾತನ ಕಾಲಗಳಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಹೊರತು ವರ್ಣ ವ್ಯವಸ್ಥೆ ಇದ್ದದ್ದು. ಸೊ ಹಾಗಾಗಿ ದ್ವಿಜರು ಏನು ಮಾಡ್ತಾರೆ? ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ತಮ್ಮ ಕುಲಧರ್ಮಗಳನ್ನ ಅನುಷ್ಠಾನಗಳನ್ನ ಸರಿಯಾಗಿ ಮಾಡಿಕೊಂಡು ಹೋಗುವಂಥವ್ರಾಗ್ತಾರೆ. ಯಾಕಂದ್ರೆ ಗುರುವಲ್ವೇ, ನಿಮ್ಮ ಧರ್ಮ ಪರಿಪಾಲನೆಯನ್ನ ನೀವು ಸರಿಯಾಗಿ ಆಚರಣೆ ಮಾಡ್ಕೊಂಡು ಹೋಗುವ ಹಾಗೆ ಪ್ರೇರೇಪಣೆಯನ್ನ ಕೊಡ್ತಾನೆ. ಜೊತೆಗೆ ರಾಜರುಗಳಿಂದ ರಾಜ್ಯ ಪರಿಪಾಲನೆ ಮಾಡುವಂಥವ್ರು ಸ್ವಲ್ಪ ಸರಿಯಾಗಿರುವಂಥವ್ರು ಸಿಗಬಹುದು ಪರಿವರ್ತನೆಯ ನಂತರದಲ್ಲಿ ಜನರ ಯೋಗಕ್ಷೇಮವನ್ನ ವಿಚಾರಿಸ್ಕೊಳ್ತಕ್ಕಂತಹ ಒಂದಷ್ಟು ಪರಿವರ್ತನೆಗಳು ಆದ್ರೂ ಆಗತ್ತೆ. ಜೊತೆಗೆ ಪ್ರಜೆಗಳ ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರತಕ್ಕಂತಹದ್ದು ಏನಪ್ಪಾ ಅಂತ ಹೇಳಿದ್ರೆ, ಕುಜನ್ ಮಂತ್ರಿಯಾಗಿರೋದ್ರಿಂದ ಹಸಿರಿನ ಪೈರುಗಳು ಅಗ್ನಿ ಭಯದಿಂದ ಒಣಗಿ ಹೋಗಬಹುದು. ಅಂದ್ರೆ ಅಷ್ಟು ಉಷ್ಣ ಬಿಸಿ ಇರುತ್ತೆ. ಜಲೋಪದ್ರವಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಸುಂಟರ್ ಗಾಳಿಗಳು ಜಾಸ್ತಿ ಆಗುವಂತಹದ್ದು, ರೋಗ ಪೀಡೆಗಳು ಸಸ್ಯಗಳಿಗೆ ಜಾಸ್ತಿ ಆಗುವಂತಹದ್ದು ಆಗತ್ತೆ. ಅದೇ ರೀತಿಯಾಗಿ ಇಂತಹ ಸಸ್ಯಗಳಿಗೆಲ್ಲ ಸಸ್ಯಾಧಿಪನಾಗಿರತಕ್ಕಂತಹ ಶುಕ್ರನ ಫಲವನ್ನ ನೋಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ಏನೇ ಹೆಚ್ಚು ಕಡಿಮೆಗಳೆಲ್ಲ ನಡೆದ್ರೂ ಸಹ ರೈತರ ಬೆಳೆಗಳಿಗೆ ಹಾನಿಗಳು ಅಷ್ಟು ಆಗೋದಿಲ್ಲ. ಒಟ್ಟಾರೆಯಾಗಿ ಈ ಒಂದು ನವನಾಯಕರ ಫಲ ಆಗಿದ್ದಿರಬಹುದು, ರಾಜನ ಮಂತ್ರಿ ಫಲಗಳು, ಸಸ್ಯಾಧಿಪನ ಫಲಗಳೆಲ್ಲ ಒಂದ್ ಹಂತಕ್ಕೆ ಶುಭ ರೀತಿನಲ್ಲೇ ಇರತಕ್ಕಂತಹದ್ದು. ಹಾಗಾಗಿ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಪ್ರಮುಖವಾಗಿ ಬಂದಂತಹ ಸಂದರ್ಭದಲ್ಲಿ ವರ್ಷದಲ್ಲಿ ಗ್ರಹಣ ಅಂತ ಬಂದ ಸಂದರ್ಭದಲ್ಲಿ ಯಾವಾಗ್ಲೂ ಅಷ್ಟೇ, ಈ ವರ್ಷ ಗ್ರಹಣ ಇದೆ, ಪ್ರತಿ ವರ್ಷ ಗ್ರಹಣ ನಡೆಯುತ್ತೆ. ಮಿನಿಮಮ್ 2 ಗ್ರಹಣನಾದ್ರೂ ನಡೆಯುತ್ತೆ. ಮ್ಯಾಕ್ಸಿಮಮ್ ಅದು 6-7 ಗ್ರಹಣಗಳು ನಡೆಯೋದಕ್ಕೆ ಸಾಧ್ಯತೆ ಇದೆ. ಆ ಗ್ರಹಣಗಳು ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರವಿದೆಯಾ ಇಲ್ಲವಾ ಅನ್ನುವಂತಹದ್ದೇ ಪ್ರಶ್ನೆ. ಹಾಗಾಗಿ ನೀವು ವಾಸ ಮಾಡ್ತಾ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಗೋಚಾರಕ್ಕೆ ಬಂದಾಗ ಮಾತ್ರವೇ, ಈಗ ನಾವೇನಿದ್ದೀವಿ ಭಾರತದಲ್ಲಿ ಇದ್ದೀವಿ, ಆದ್ರೆ ಭಾರತದಲ್ಲಿ ಹುಟ್ಟಿ ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗಿ ಕೆಲಸಗಳನ್ನ ಮಾಡಿ ಅಲ್ಲಿರುವಂಥವ್ರು ಇದ್ದಾರೆ. ಹಾಗಂತ ಹೇಳಿ ನಾನ್ ಭಾರತದಲ್ಲಿ ಹುಟ್ಟಿದ್ದೀನಿ, ನಾನ್ ಬೇರೆ ಕಡೆ ಕೆಲಸ, ಅದೆಲ್ಲ ಬರೋದಿಲ್ಲ. ನೀವ್ ಎಲ್ಲೇ ಹುಟ್ಟಿರಿ, ಎಲ್ಲೇ ಕೆಲಸ ಮಾಡ್ತೀರಿ, ಏನೇ ಮಾಡ್ಕೊಂಡಿರಿ, ನೀವು ಸದ್ಯ ಆ ವಾಸ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಗ್ರಹಣದ ಗೋಚಾರವಿದ್ರೆ ಮಾತ್ರ. ಒಟ್ಟಾರೆಯಾಗಿ ನಮ್ಗೆ ಈ ವರ್ಷದಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸುತ್ತೆ. 12ನೇ ತಾರೀಕು 8ನೇ ತಿಂಗಳು 2026 ಬುಧವಾರ, ಆಷಾಢದ ಕೃಷ್ಣ ಪಕ್ಷದ ಅಮಾವಾಸ್ಯ ದಿವಸ ನಿಮ್ಗೆ ಮೊದಲನೇ ಗ್ರಹಣ ನಡೆಯುತ್ತೆ. ಅದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ, ಕಾಣಿಸೋದಿಲ್ಲ. 2ನೇದಾಗಿ 28ನೇ ತಾರೀಕು 8ನೇ ತಿಂಗಳು 2026 ಶ್ರಾವಣದ ಪೌರ್ಣಮಿ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಗ್ರಹಣದ ಆಚರಣೆ ಇಲ್ಲ. ಇನ್ನು 6ನೇ ತಾರೀಕು 2ನೇ ತಿಂಗಳು 2027 ಅಮಾವಾಸ್ಯ ದಿವಸ, ಅದರಲ್ಲೂ ಪೌಷ ಮಾಸದ ಅಮಾವಾಸ್ಯ ದಿವಸ ನಡೆಯುತ್ತೆ. ಅದು ಸಹ ನಮ್ಮ ಕಣ್ಣಿಗೆ, ಅಂದ್ರೆ ಇಲ್ಲಿ ಭಾರತದಲ್ಲಿ ಗೋಚಾರವಿಲ್ಲ. 20ನೇ ತಾರೀಕು 2ನೇ ತಿಂಗಳು 2027 ಪೆನಂಬ್ರಲ್ ಚಂದ್ರಗ್ರಹಣ, ಮಾಘ ಮಾಸದ ಪೌರ್ಣಮಿ ದ್ವಿತೀಯ ದಿವಸ, ಅದು ನಮಗೆ ಕಾಣಿಸುವುದಿಲ್ಲ. ಸೊ ಹಾಗಾಗಿ ನೀವೇನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ವರ್ಷದಲ್ಲಿ ಯಾವುದೇ ಒಂದು ಗ್ರಹಣಗಳು ನಮಗೆ ಗೋಚಾರವಿಲ್ಲ. ಆದ್ರೆ ಆ ಗ್ರಹಣದ ಸಮಯ ಬಂದಂತಹ ಸಂದರ್ಭದಲ್ಲಿ ನೀವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಗ್ರಹಣದ ಆಚರಣೆ ಇಲ್ಲ, ಆದ್ರೆ ಗ್ರಹಣಕ್ಕೂ ಮೀರಿದ್ದು ಕೆಲವೊಂದು ನಮ್ಮ ಬದುಕಿನಲ್ಲಿ ದೇವರ ಉಪಾಸನೆಗಳನ್ನಾಗ್ಲಿ, ಮಂತ್ರೋಪದೇಶಗಳನ್ನಾಗ್ಲಿ, ಅಥವಾ ನಮ್ಮ ಇಷ್ಟದ ದೇವತೆಗಳ ಉಪಾಸನೆಯ ಅನುಷ್ಠಾನದ ಕ್ರಮಗಳನ್ನ ಮಾಡ್ಕೊಂಡು ಹೋಗೋದಕ್ಕೆ ಅದು ಪರ್ವಕಾಲಗಳಾಗಿರ್ತವೆ.
ಗೋಚಾರವಿದ್ರೆ ಇನ್ನು ಶಕ್ತಿ ಹೆಚ್ಚು. ಅದು ನಭೋಮಂಡಲದಲ್ಲಿ ಆಗೇ ಆಗೋದ್ರಿಂದ ನೀವು ಮಾಡ್ಕೊಳ್ಬೇಕಾದದ್ದನ್ನ ನಾವು ಹೇಳ್ಕೊಡ್ತೀವಿ ಆ ಸಮಯ ಬಂದಂತಹ ಸಂದರ್ಭದಲ್ಲಿ. ಸೊ ಹಾಗಾಗಿ ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ನಾವು ಪ್ರತಿ ವರ್ಷವೂ ಅಷ್ಟೇ ಯಾವುದೇ ವರ್ಷ ಭವಿಷ್ಯವನ್ನ ಲೆಕ್ಕಾಚಾರ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಗಣನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಗುರು ಶನಿ ರಾಹು ಕೇತುಗಳು. ಯಾಕಂದ್ರೆ ಬಹಳ ದೀರ್ಘಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲವಾಗ್ಲಿ ಶನಿ ಬಲವಾಗ್ಲಿ ಅದು ಎಷ್ಟು ಪ್ರಬಲವಾಗಿ 2.5 ವರ್ಷ 1 ವರ್ಷ ಇರುತ್ತಲ್ಲ, ಹಾಗಾಗಿ ಅದನ್ನ ಪ್ರಮುಖ ಸ್ಥಾನ ಅಂತ ತಗೊಂಡು ಮಿಕ್ಕಿದ್ದೆಲ್ಲ ಗೋಚಾರದ್ದು ಆಯಾ ಮಾಸಗಳಲ್ಲಿ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಮಾಸ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ ನೋಡಿ, ನಮಗೆ 1ನೇ ತಾರೀಕು 6ನೇ ತಿಂಗಳು 2026 ಮಧ್ಯರಾತ್ರಿ 2:25 ಅಂದ್ರೆ 2ನೇ ತಾರೀಕು 6ನೇ ತಿಂಗಳು 2026 ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಗುರುವು ಸಂಚಾರ ಮಾಡ್ತಾ ಇದ್ದಾನೆ. ಗುರುವು ತನ್ನ ಸ್ಥಾನವನ್ನ ಮಿಥುನ ರಾಶಿಯಿಂದ ಒಂದು ಕರ್ಕಾಟಕ ರಾಶಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ. ಇದು ನೋಡಿ 12 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹದ್ದು. ಪ್ರತಿ ರಾಶಿಗೂ 12 ವರ್ಷಕ್ಕೊಮ್ಮೆನೆ ಬರ್ತಕ್ಕಂತಹದ್ದು. ಆದ್ರೆ ಇದು ಪರಮ ಉಚ್ಚ ಸ್ಥಾನ. ಈ ರಾಶಿ ಮತ್ತು ಮಕರ ರಾಶಿಯ ಪ್ರವೇಶವಾಗಬೇಕಾದಾಗ ಬಹಳ ಒಂದು ಪ್ರಮುಖ ಸ್ಥಾನವನ್ನ ಗುರು ಪಡ್ಕೊಳ್ತಾನೆ. ನೋಡಿ, ಗುರುವು ಇಲ್ಲಿ ಎಲ್ಲರೂ ಬರೆದಿಟ್ಕೊಳ್ಳಿ, ಈಗ ಬಂಗಾರ ಬಲುಭಾರವಾಗ್ತಾ ಇದೆ, ಬೆಳ್ಳಿ ಅಂತೂ ನಮಗೆ ಮೇಲ್ ಹೋಗಿ ಕೆಳಗ್ ಬಿದ್ದು ಹೋಗಿದೆ. ಇನ್ನು ಯುಗಾದಿ ಹಬ್ಬದ ಬರೋ ಹೊತ್ತಿಗೆ ಖಂಡಿತ ಬೆಳ್ಳಿ ಆಗ್ಲಿ ಬಂಗಾರವಾಗ್ಲಿ ತನ್ನ ಹೊಳಪನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ಳತ್ತೆ ಅನ್ನೋದನ್ನ ಯಾರು ಮರಿಬೇಡಿ. ಇಲ್ಲಿ ಚಂದ್ರನಿಂದ ಚಾಂದಿಯನ್ನು ಅಂತಂದ್ರೆ ಬೆಳ್ಳಿಯನ್ನು, ಗುರುವಿನಿಂದ ಬಂಗಾರವನ್ನು ನಾವು ನೋಡ್ತೇವೆ. ಇಲ್ಲಿ ಉಚ್ಚ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾಗ್ಲೇನೆ ನಿಮಗೆ ನೋಡಿ ಅರ್ಥ ಮಾಡ್ಕೋಬೇಕು, ಗುರು ಯಾವಾಗ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ನೋ, ನಾವು ಹೇಳಿದ್ವಿ ವೃಷಭ ರಾಶಿಗೆ ಪ್ರವೇಶ ಮಾಡಿದಾಗ್ಲೇ ಹೇಳಿದ್ವಿ 10,000ಕ್ಕಿಂತ ಜಾಸ್ತಿ ಹೋಗುತ್ತೆ, ಬರೆದಿಟ್ಕೊಳ್ಳಿ ಅಂತ. ಈಗ 10,000 ಅಲ್ಲ, 10,000 ದಾಟಿ 16,000 17,000 ಮಟ್ಟಕ್ಕೆ ಬಂದು ನಿಂತ್ಕೊಂಡು ಈಗ ಪುನಃ ಕಡಿಮೆ ಆಗಿರತಕ್ಕಂತಹದ್ದು. ಇನ್ನು ಶನಿ ಅಂತ ಬಂದ ಸಂದರ್ಭಕ್ಕೆ ಶನಿಯ ಸ್ಥಾನ ಪರಿವರ್ತನೆ ಏನೂ ಇಲ್ಲ, ಆದರೆ ತನ್ನ ಸ್ಥಾನಗಳ ಬದಲಾವಣೆ ಇಲ್ಲದೆ ಇದ್ರೂ ಸಹ ವಕ್ರೀಗತನ ಆಗ್ತಾ ಇದ್ದಾನೆ. ವಕ್ರೀಗತನ ಆದಾಗ ತನ್ನ ಹಿಂದಿನ ಮನೆಯ ಸ್ಥಾನದ ಫಲಗಳನ್ನ ಹೇಳ್ಬೇಕಾಗತ್ತೆ. ಹಾಗಾಗಿ 26ನೇ ತಾರೀಕು 7ನೇ ತಿಂಗಳು 2026 ತನ್ನ ವಕ್ರವನ್ನ ಆರಂಭ ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 26ನೇ ತಾರೀಕು 7ನೇ ತಿಂಗಳು 2026 ವಕ್ರವನ್ನು ಶುರು ಮಾಡಿದ್ರೆ 9ನೇ ತಾರೀಕು 12ನೇ ತಿಂಗಳು 2026 ವಕ್ರೀಗತದಿಂದ ಆಚೆ ಬರ್ತಾನೆ. ಜೊತೆಗೆ ರಾಹುಕೇತುಗಳು ಡಿಸೆಂಬರ್ನ ತಿಂಗಳಲ್ಲಿ 5ನೇ ತಾರೀಕು 12ನೇ ತಿಂಗಳು 2026 ಧನಿಷ್ಠ ನಕ್ಷತ್ರ 2ನೇ ಪಾದಕ್ಕೆ ಅಂದ್ರೆ ಮಕರ ರಾಶಿಗೆ ರಾಹುವು ಬಂದರೆ, ಅದೇ ದಿವಸ ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವು ಬರ್ತಕ್ಕಂತಹದ್ದು. ಧನಿಷ್ಠ ನಕ್ಷತ್ರ 2ನೇ ಪಾದಕ್ಕೆ ರಾಹು ಬಂದು ಮಕರ ರಾಶಿಗೆ ಬಂದರೆ, ಆಶ್ಲೇಷ ನಕ್ಷತ್ರ 4ನೇ ಪಾದಕ್ಕೆ ಒಂದು ಕೇತುವಿನ ಆಗಮನ ಉಂಟಾಗ್ತಾ ಇರತಕ್ಕಂಥದ್ದು. ಇದಿಷ್ಟು ಈ ವರ್ಷ ನಡೀತಕ್ಕಂತಹ ಒಂದು ಗ್ರಹಗಳ ಬದಲಾವಣೆಗಳು. ಹೊಸ ವರ್ಷ ಏನಿದೆ ನಮಗೆ ಶ್ರೀ ಪರಾಭವನಾಮ ಸಂವತ್ಸರವು ನಿಮ್ಮೆಲ್ಲರಿಗೂ ಸಹ ಸಂತೋಷವನ್ನೇ ತಂದ್ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈಗ ರಾಶಿ ಭವಿಷ್ಯದ ಕಡೆ ಗಮನವನ್ನ ಹರಿಸೋಣ. ಈ ಒಂದು ಗುರುವಿನ ಸ್ಥಾನ ಬಲಗಳಾಗಿರಬಹುದು, ರಾಹು ಕೇತುಗಳ ಸ್ಥಾನ ಪರಿವರ್ತನೆಗಳಾಗಿರಬಹುದು, ಅಥವಾ ಶನಿಯ ವಕ್ರೀಗತನ ಫಲಗಳಾಗಿರಬಹುದು, ಇವು ಮೇಜರ್ ಆಗಿ ಇಟ್ಕೊಂಡು 12 ರಾಶಿಗಳ ದ್ವಾದಶ ರಾಶಿ ಮೇಜರ್ ಆಗಿ ಇಟ್ಟುಕೊಂಡು ಮೇಷ ರಾಶಿಯವರಿಗೆ ಯಾವ ರೀತಿಯಾಗಿ ಇದೆ ಈ ವರ್ಷದ ಫಲಾನುಫಲಗಳು, ಈ ವರ್ಷದ ಸಂವತ್ಸರದ ಫಲಗಳು ಅಂತ ನೋಡೋಣ. ನೋಡಿ, ಮೇಷರಾಶಿ ಅಂತ ಬಂದ ಸಂದರ್ಭದಲ್ಲಿ ಯುಗಾದಿ ಹಬ್ಬಕ್ಕೆ ನಾವು ಚಾರ್ಟ್ ಅನ್ನು ಹಾಕಿದಾಗ ನೋಡಿ, ನಿಮ್ಗೆ ರಾಶಿಯಲ್ಲಿ ಶುಕ್ರನು, ತೃತೀಯದಲ್ಲಿ ಗುರುವು, ಪಂಚಮದಲ್ಲಿ ಕೇತುವು, ಷಷ್ಠದಲ್ಲಿ ಚಂದ್ರನು, ಏಕಾದಶದಲ್ಲಿ ಬುಧರಾಹು, ಅದೇ ರೀತಿಯಾಗಿ ದ್ವಾದಶದಲ್ಲಿ ರವಿ ಶನಿ ಕುಜರ ಯೋಗ ಉಂಟಾಗಿರತಕ್ಕಂತಹದ್ದು. ವರ್ಷದ ಪ್ರಾರಂಭವೇ ನಿಮಗೆ ಅಷ್ಟು ಉತ್ತಮವಾಗಿ ಇಲ್ಲ, ಬರೆದಿಟ್ಕೊಳ್ಳಿ. ಯಾಕಷ್ಟು ಉತ್ತಮವಾಗಿ ಇಲ್ಲ ಅದನ್ನೆಲ್ಲ ಸಹ ನಾವು ವಿವರಣೆಯನ್ನ ಮಾಡ್ತಾ ಹೋಗೋಣ. ಅದಕ್ಕೆ ಮುಂಚಿತವಾಗಿ ಆದಾಯ ವ್ಯಯಾದಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ನಮ್ಮ ಮೇಷರಾಶಿಯವರಿಗೆ ಈ ವರ್ಷ ಆದಾಯವು 11, ವ್ಯಯವು 5, ಆರೋಗ್ಯ 0, ಅನಾರೋಗ್ಯ 4, ರಾಜ ಪೂಜಾ 4 ಇದ್ರೆ ರಾಜ ಕೋಪ 2 ಇರುತ್ತೆ, ಸುಖ 6, ದುಃಖ 3. ಅಂದ್ರೆ ನಿಮಗೊಂದು ಸ್ವಲ್ಪ ಅನಾರೋಗ್ಯಗಳು ಕಾಡತಕ್ಕಂತಹ ವರ್ಷ, ಒಂದಿಷ್ಟು
ಉಳಿತಾಯಗಳು ಸಹ ನಿಮ್ಮ ಕೈನಲ್ಲಿ ನಿಂತ್ಕೊಳ್ಳುತ್ತೆ. ಬರೆದಿಟ್ಕೊಳ್ಳಿ, ಈ ಒಂದು ಮೇಷರಾಶಿಯವರಿಗೆ ಆದಾಯ 11 ಇದೆ, ವ್ಯಯ ಅಂದ್ರೆ ಖರ್ಚು 5 ಇದೆ. ಅಂದ್ರೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ದುಡ್ಡು ಕಾಸುಗಳು ಬಂದು ಸೇರ್ಕೊಳ್ತಕ್ಕಂಥದ್ದು. ಆರೋಗ್ಯನ ಸರಿಯಾಗಿ ಕಾಪಾಡ್ಕೊಳ್ಳಿ. ನಿಮಗ್ ಸಿಗುವಂತಹ ಪೂಜ್ಯತೆಗಳಾಗಿರಬಹುದು ಅಥವಾ ನಿಮಗೆ ಇನ್ಮೇಲೆ ಬರುವಂತಹದ್ದೆಲ್ಲ ಕೆಲವೊಂದೆಲ್ಲ ಆಟೋಮೆಟಿಕ್ ಆಗಿ ಹೋಗುತ್ತೆ. ಒಂದಷ್ಟು ಸುಖನು ಪ್ರಾಪ್ತಿ ಆಗಬಹುದಾಗಿರ್ತಕ್ಕಂತಹದ್ದು ಇದೆ. ಅದೆಲ್ಲ ಆಯಾ ಮಾಸಗಳಲ್ಲಿ ಮೇಜರ್ ಆಗಿ ಬದಲಾವಣೆಗಳು ಆಗ್ತಾನೆ ಹೋಗ್ತಾ ಇರುತ್ತೆ. ಇಲ್ಲಿ ಪ್ರಮುಖವಾಗಿ ವರ್ಷ ಭವಿಷ್ಯ ಅಂತ ಬಂದ ಸಂದರ್ಭಕ್ಕೆ ಮೇಷರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಗುರುವು 3 ಮತ್ತು 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. 4ನೇ ಮನೆ ಉಚ್ಚ ಸ್ಥಾನಕ್ಕೆ ಹೋದ ನಂತರದಲ್ಲಿ ಅವನು ಯಾವ್ಯಾವ ರೀತಿಯಾಗಿ ತನ್ನ ಸ್ಥಾನದಲ್ಲಿ ಪರಿವರ್ತನೆಯನ್ನ ಮಾಡ್ಕೊಳ್ತಾನೆ. ಮತ್ತೆ ಅವನು ಸಿಂಹರಾಶಿಗೆ ಹೋಗಿ ಪುನಃ ವಾಪಸ್ಸು ಕರ್ಕಾಟಕ ರಾಶಿಗೆ ಬೇರೆ ಬರುವಂತದ್ದು. ಅಂದ್ರೆ ಇಲ್ಲಿ 3, 4, 5 ಈ ಇಷ್ಟು ಸ್ಥಾನಗಳಲ್ಲೂ ಸಹ ಗುರುವು ಸಂಚಾರ ಮಾಡ್ತಾನೆ. ಶನಿ ಸ್ಥಿರವಾಗಿ ಇರ್ತಾನೆ, ವಕ್ರೀಗತನಾಗಿರ್ತಾನೆ. ಇನ್ನ ಶನಿಯ ಕುಜನಾಗ್ಲಿ ರವಿ ಆಗ್ಲಿ ಆಯಾ ಕಾಲಘಟ್ಟಕ್ಕೆ ಬದಲಾವಣೆ ಆಗ್ತಾನೇ ಹೋಗ್ತಾ ಇರುತ್ತೆ. ಈ ಒಂದು ಪ್ರಕಾರದಲ್ಲಿ ನೋಡೋದಾಯ್ತು ಅಂದ್ರೆ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಜಾಸ್ತಿನೇ ಮಾಡಿ. ಉತ್ಸಾಹ ಜಾಸ್ತಿ ಆಗತ್ತೆ. ಮನೆಯಲ್ಲಿ ಹೆಂಡತಿ ಮಕ್ಕಳೊಟ್ಟಿಗೆ ಬಹಳ ಸುಖವಾಗಿ ಇರ್ತೀರಿ. ಬಂಧು ಬಾಂಧವರಲ್ಲಿ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಧನಲಾಭಗಳು ಉಂಟಾಗ್ತಕ್ಕಂಥದ್ದು. ಒಂದಷ್ಟು ಪೂಜೆ ಪುನಸ್ಕಾರಗಳು ತೀರ್ಥಯಾತ್ರೆಗಳನ್ನ ಮಾಡ್ಕೊಳ್ತಕ್ಕಂತಹದ್ದು ಆಗತ್ತೆ. ಸೇವಕ ವರ್ಗದವರಿಂದ ಒಂದಷ್ಟು ಕೆಲಸಗಳಲ್ಲಿ ಬಹಳ ಸಹಾಯ ಸಹಕಾರಗಳು ಬರ್ತಕ್ಕಂತಹದ್ದು. ಇನ್ನು ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ನಿಮಗೆ ಈ ಶನಿ ಪ್ರಭಾವಕ್ಕೆ ಒಳಗಾಗಿದ್ದೀರಾ ನೋಡಿ. ಶನಿ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದಾಗಿ ಈ 7.5 ಬೇರೆ ನಡೀತಾ ಇದೆ. ಸೊ 7.5 ಬೇರೆ ನಡೀತಾ ಇರೋದ್ರಿಂದ ಗುರುವಿನ ಅನುಗ್ರಹ ಉಚ್ಚ ಸ್ಥಾನಕ್ಕೆ ಬರ್ತಾ ಇದೆ. ಆ ಉಚ್ಚ ಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಕ್ಕೆ ಒಂದಿಷ್ಟು ಏರಿಳಿತಗಳು ಉಂಟಾಗಬಹುದು. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡೇ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ವೀಕ್ಷಕರಿಗೆ ಶನಿನಿಂದಾಗ್ಲಿ ಗುರುವಿನಿಂದಾಗ್ಲಿ ತೊಂದರೆಗಳು ಆಗಬಾರದು ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ಗುರು ಏನು 1ನೇ ತಾರೀಕು ರಾತ್ರಿ 2ನೇ ತಾರೀಕಿನ ಒಂದು ಮಧ್ಯರಾತ್ರಿ ಬದಲಾವಣೆ ಆಗ್ತಾ ಇದ್ದಾನೆ. ಹಾಗಾಗಿ ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ಶುಭ ಭಾನುವಾರದ ದಿವಸ, ಅದರಲ್ಲೂ ಅಧಿಕ ಜ್ಯೇಷ್ಠದ ಪೌರ್ಣಮಿ ತಿಥಿ ಇರುವಂತಹ ದಿವಸ, ಅಧಿಕ ಜ್ಯೇಷ್ಠದ ಪೌರ್ಣಮಿ ತಿಥಿ ದಿವಸ ಇರುವಂತಹ ವಿಶೇಷವಾದಂತಹ ಪೌರ್ಣಮಿ ತಿಥಿಯಂದು ಒಂದು ಗುರು ಮಹಾಯಾಗವನ್ನ ಮಾಡ್ತಾ ಇದ್ದೇವೆ. ಚಂದ್ರನು ಪೌರ್ಣಮಿಯಲ್ಲಿ ಕಂಗೊಳಿಸ್ತಾ ಇರ್ತಾನೆ. ಗುರುವಿನ ಮಹಾಯಾಗ ನಡೆದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಿಮಗೆ ಆ ಗುರುಚಂದ್ರರ ಆಶೀರ್ವಾದಗಳು, ಆದಿತ್ಯನ ಆಶೀರ್ವಾದಗಳು ಉಂಟಾಗಿ ನಿಮ್ಮ ಜೀವನ ಸುಖಕರವಾಗಿರುತ್ತೆ. ಜೊತೆಗೆ 4ನೇ ಮನೆಗೆ ಬರ್ತಾ ಇದ್ದಾನೆ. 4ನೇ ಮನೆ ಅಂತಂದ್ರೆ ಅದು ಗುರುವಿನ ಬಲ ಇಲ್ಲ. ಹಾಗಾಗಿ ಮೇಷರಾಶಿಯವರು ಗುರು ಮಹಾಯಾಗವನ್ನ ನೀವು ಮಾಡಿಸ್ಕೊಳ್ಳಿ. ಅದೇ ರೀತಿಯಾಗಿ 12ನೇ ತಾರೀಕು 7ನೇ ತಿಂಗಳು 2026 ಪ್ರದೋಷದ ದಿವಸ, ಈ ಒಂದು ಭಾನುವಾರದ ದಿವಸವ ಸಹ ನಿಮಗೆ ವಿಶೇಷವಾಗಿ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ನೀವು ಶನಿ ಮತ್ತು ಗುರು ಮಹಾಯಾಗವನ್ನ ನೀವು ಮಾಡಿಸಿ ಆ ಒಂದು ಪ್ರಸಾದಗಳನ್ನ ನೀವು ಉಪಯೋಗಿಸ್ತಾ ಬನ್ನಿ. ಅದರಿಂದ ನಿಮಗೆ ಬಹಳ ಅನುಕೂಲಗಳು ಉಂಟಾಗ್ತವೆ. ಗುರು ಮಹಾಯಾಗದಲ್ಲಿ ಕೊಡತಕ್ಕಂತಹ ವಿಶೇಷವಾದಂತಹ ಗುರು ಆಶೀರ್ವಾದ ಇರತಕ್ಕಂತಹ ಅಕ್ಷತ ಪ್ರಸಾದವನ್ನ ನೀವು ಪ್ರತಿನಿತ್ಯನೂ ಸಹ ನಿಮ್ಮ ಜೊತೆನಲ್ಲೇ ಇಟ್ಕೊಂಡಿರಿ. ಅದ್ರ ಜೊತೆಗೆ ಗುರುವಿನ ಡಾಲರ್ನ ಕೊಡ್ತೀವಿ. ಆ ಗುರುವಿನ ಡಾಲರ್ನ ಕತ್ತಿನಲ್ಲಿ ಧರಿಸಿರಿ. ಗುರು ಮಹಾಯಾಗದಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ಕೊಡ್ತಕ್ಕಂತಹ ಆ ಪಂಚಲೋಹದ ಡಾಲರ್ನ ನೀವು ಧರಿಸೋದ್ರಿಂದ ನಿಮ್ಮ ದೇಹದಲ್ಲಿ ಆ ಗುರು ಅನುಗ್ರಹ ಉಂಟಾಗತ್ತೆ. ಶನಿ ಮಹಾಯಾಗದಿಂದ ಕೊಡ್ತಕ್ಕಂತಹ ವಿಶೇಷವಾದ ಪ್ರಸಾದವನ್ನ ನೀವು ಕೈಗೆ ಕಟ್ಕೊಳ್ಳೋದ್ರಿಂದ ಶನಿ ಅನುಗ್ರಹ ಉಂಟಾಗತ್ತೆ. ಅದ 2ರ ಬೆಲೆಯೂ ಸಹ 800 ರೂಪಾಯಿಗಳು ಆಗಿರತ್ತೆ. ಅಂದ್ರೆ ಒಂದು ಯಾಗಕ್ಕೆ 800 ರೂಪಾಯಿ. ಅಂದ್ರೆ ಗುರು ಮಹಾಯಾಗಕ್ಕೆ 800 ರೂಪಾಯಿಗಳು, ಶನಿ ಮಹಾಯಾಗಕ್ಕೆ 800 ರೂಪಾಯಿಗಳು ಒಬ್ರಿಗಾಗಿರುತ್ತೆ. ಬೇಕಾದಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ. ಶನಿ ಮಹಾಯಾಗ ನಡೀತಕ್ಕಂಥದ್ದು 12ನೇ ತಾರೀಕು 7ನೇ ತಿಂಗಳು 2026. ಅದೇ ರೀತಿಯಾಗಿ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗ ನಡೆಯುತ್ತೆ. ಮೇಷರಾಶಿಯವರು ಈ 2ನ್ನೂ ಮಾಡಿಸ್ಕೊಳ್ತಕ್ಕಂಥದ್ದು ಉತ್ತಮ. ಇನ್ನು ಅದೇ ರೀತಿಯಾಗಿ
ಗುರುವಿನ ಅನುಗ್ರಹ ಪ್ರಾಪ್ತವಾದ ಮೇಲೆ ನಿಮಗೆ ಯಾವ್ಯಾವ ರೀತಿಯಾಗಿ ಆಗತ್ತೆ ಅಂತ ಹೇಳಿದ್ರೆ ಅನುಕೂಲಗಳು, ಗುರುವಿನ ದೃಷ್ಟಿಗಳು ನಿಮ್ಮ ಸ್ಥಾನಗಳ ಮೇಲೆ ಬದಲಾವಣೆಯನ್ನ ಉಂಟು ಮಾಡ್ತಾ ನಿಮಗೆ ಅಷ್ಟಮದ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ, ಜೊತೆಗೆ ಕರ್ಮಸ್ಥಾನದ ಮೇಲೆ ಗುರುವಿನ ಪ್ರಭಾವ ಬೀರುತ್ತೆ ಮತ್ತು ದ್ವಾದಶದ ಮೇಲೆ ಪ್ರಭಾವವನ್ನ ಬೀರ್ತಾ ಇರೋದ್ರಿಂದ ಬಹಳ ಅನುಕೂಲತೆಗಳನ್ನ ನೀವು ನೋಡ್ತೀರಾ. ಜೊತೆಗೆ ಗುರುಮಹಾಯಾಗದ ಪ್ರಭಾವವೂ ಸಹ ನಿಮಗೆ ಒಳ್ಳೆಯದು ಉಂಟು ಮಾಡುತ್ತದೆ. ಇನ್ನು ಅದೇ ರೀತಿಯಾಗಿ ನಮಗೆ ರೈತರಿಗೆ ಯಾವ್ಯಾವುದು ಅನುಕೂಲಗಳು ಉಂಟಾಗಬಹುದು ಅಂತ ಹೇಳಿದ್ರೆ, ನಿಮ್ಮ ಸಾಗುವಳಿ ಖರ್ಚುಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂತಹದ್ದು, ಜೊತೆಗೆ ಈ ನೀರಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಹೆಚ್ಚು ನೀರನ್ನ ಉಪಯೋಗಿಸ್ಕೊಂಡು ಪಡೆಯತಕ್ಕಂತಹ ಇಳುವರಿಗಳೇನಿದ್ದಾವೆ ಅದು ಅಷ್ಟೊಂದು ಕೈ ಗೂಡದೆ ಹೋಗಬಹುದು. ಅತಿವೃಷ್ಟಿ ಜಾಸ್ತಿ ಆಗತ್ತೆ ಈ ವರ್ಷ, ಸ್ವಲ್ಪ ಜಾಗೃತೆಯಾಗಿರ್ತಕ್ಕಂಥದ್ದು ಒಳ್ಳೇದು. ಆದ್ರೆ ನಿಮ್ಮ ಬೆಳೆಗಳಿಗೆ ಒಂದಷ್ಟು ಸರಿಯಾದ ಬೆಲೆಗಳು ಸಿಗ್ತಕ್ಕಂಥ ವರ್ಷ ಈ ವರ್ಷ. ನೀವೇನು ಉಳಿಸ್ಕೊಳ್ತೀರಲ್ಲ, ಕರೆಕ್ಟಾಗಿ ಕಾಪಾಡ್ಕೊಂಡು ಹೋದ್ರೆ ನಿಮ್ ಬೆಳೆಗಳಿಗೆ ಸರಿಯಾದ ಬೆಲೆಗಳು ಸಿಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದ ಸಂದರ್ಭದಲ್ಲಿ ಅತ್ಯಂತ ಪರಿಶ್ರಮ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ವಿದ್ಯಾಸ್ಥಾನಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ, ಜೊತೆಗೆ ಹೈಯರ್ ಸ್ಟಡೀಸ್ ಅನ್ನು ತೋರಿಸ್ತಕ್ಕಂಥವನು ಚಂದ್ರ. ಶುಕ್ರ ಚಂದ್ರ ಸದಾ ಕಾಲವೂ ಸಹ, ಚಂದ್ರ ಬಹಳ ಶೀಘ್ರವಾಗಿ ಪರಿವರ್ತನೆ ಆಗ್ತಾನೆ ಹೋಗ್ತಾನೆ. ಅದೇ ರೀತಿಯಾಗಿ ವಿಶೇಷವಾಗಿ ನಿಮ್ಗೆ ಶುಕ್ರನು ಸಹ ಚಂದ್ರನು ಸಹ ಪರಿವರ್ತನೆ ಬೇಗ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗೃತಿಯಾಗಿದ್ದು ಯೋಚನೆ ಮಾಡ್ತಕ್ಕಂಥದ್ದು ಉತ್ತಮ. ತುಂಬಾ ಓವರ್ ಕಾನ್ಫಿಡೆನ್ಸ್ ಬೇಡ, ಬಟ್ ಆದ್ರೆ ಹೆಚ್ಚಿನ ಅಭ್ಯಾಸಗಳನ್ನ ಮಾಡ್ಕೊಳ್ಳೋದಕ್ಕೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಓದೋದಕ್ಕಾಗ್ಬೋದು, ಬೇರೆ ದೇಶಗಳಿಗೆ ಹೋಗಿ ಓದೋದಕ್ಕೆ ಈ ಸಮಯ ಬಹಳ ಚೆನ್ನಾಗಿದೆ. ಅದರಲ್ಲೂ ಜೂನ್ 2ನೇ ತಾರೀಕಿನ ನಂತರದಲ್ಲಿ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರುತ್ತೆ. ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಗುರು ಮಹಾಯಾಗದ ಪ್ರಸಾದವನ್ನ ನಿಮ್ಮ ಕತ್ನಲ್ಲಿ ಧರಿಸ್ಕೊಂಡಿರಿ. ಇನ್ನು ಅದೇ ರೀತಿಯಾಗಿ ನಮ್ಮ ನೌಕರರಿಗೆ ಏನಾಗತ್ತೆ, ಉದ್ಯೋಗಿಗಳಿಗೆ ಏನಾಗತ್ತೆ ಅಂದ್ರೆ ಮೇಲಧಿಕಾರಿಗಳ ಕಿರುಕುಳಗಳೆಲ್ಲ ಕಡಿಮೆ ಆಗ್ತಕ್ಕಂತಹದ್ದು. ಕರ್ತವ್ಯ ಲೋಪ ಆಗದೇ ಇರುವ ಹಾಗೆ ನೀವು ನೋಡ್ಕೊಂಡ್ರೆ ನಿಮ್ಗೆ ಒಳ್ಳೆ ರೀತಿಯಾದಂತಹ ಉತ್ತಮವಾದ ಪ್ರಮೋಷನ್, ಅದರಲ್ಲೂ ನನಗೆ ಸರ್ಕಾರಿ ನೌಕರಿ ಸಿಗ್ಬೋದಾ, ಅಥವಾ ನೌಕರಿನಲ್ಲಿರ್ತಕ್ಕಂಥವ್ರು ನನಗೆ ಪರ್ಮನೆಂಟ್ ಆಗಬಹುದಾ, ಅಥವಾ ನನಗೆ ಒಳ್ಳೊಳ್ಳೆ ರೀತಿಯಲ್ಲಿ ಟ್ರಾನ್ಸ್ಫರ್ಗಳಾಗಬಹುದಾ ಅಂದ್ರೆ ಈ ವರ್ಷ ನಿಮ್ಗೆ ಎಲ್ಲ ಅನುಕೂಲಗಳು ಉಂಟಾಗತ್ತೆ. ಉದ್ಯೋಗಿಗಳಿಗೆ ಏನ್ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಸಣ್ಣದ ಹಾಗೆ ಹೇಳಿದಂತಹ ಈ 2 ಪರಿಹಾರಗಳನ್ನು ಮಾಡಿಕೊಂಡು ಗುರು ಮತ್ತು ಶನಿ ಮಹಾಯಾಗದ ಪ್ರಸಾದವನ್ನ ನೀವು ಜೊತೆನಲ್ಲಿ ಇಟ್ಕೊಂಡು ನೀವು ಜೀವನ ಮಾಡ್ತಾ ಹೋಗಿ, ನಿಮ್ಗೆ ಖಂಡಿತ ಅನುಕೂಲ ಆಗೇ ಆಗತ್ತೆ. ನೋಡಿ, ಯಾರಿಗೆ ಎರಡೂ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ನೀವು ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಅನುಕೂಲತೆಗಳನ್ನ ಉಂಟಾಗ್ತದೆ. ಸೊ ಹಾಗಾಗಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ವ್ಯಾಪಾರ ಅಂತ ಬಂದ ಸಂದರ್ಭದಲ್ಲಿ ಈ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ವರ್ಷಾಂತ್ಯದಲ್ಲಿ ಈ ರಾಹು ಕೇತುವಿನ ಬದಲಾವಣೆಯ ನಂತರದಲ್ಲಿ ಸ್ವಲ್ಪ ಮಟ್ಟ ಏರುಪೇರುಗಳೆಲ್ಲ ಉಂಟಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ನೀವೇನ್ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಗುರುವಿನ ನೇರ ಒಂದು ಉಚ್ಚ ದೃಷ್ಟಿಯು ನಿಮ್ಮ ಕರ್ಮಸ್ಥಾನದ ಮೇಲೆ ಬೀಳ್ತಾ ಇರೋದ್ರಿಂದ ಒಂದಷ್ಟು ಅನುಕೂಲತೆಗಳನ್ನ ನೀವು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಮತ್ತು ಎಕ್ಸ್ಟೆಂಡ್ ಮಾಡ್ಕೋಬಹುದಾ, ಬಿಸ್ನೆಸ್ ಏನಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬಹುದಾ ಅಂತಂದ್ರೆ ಖಂಡಿತವಾಗೂ ನಿಮ್ಮ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದ ಅನ್ವಯ ನಿಮಗೆ ಏನಾದರೂ ಗ್ರಹದ ದಶಾಭುಕ್ತಿಗಳು ತುಂಬಾ ಸಪೋರ್ಟಿವ್ ಆಗಿದೆ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಾಗ್ಲಿ, ಹೊಸ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಳ್ಳೋದಾಗ್ಲಿ ಆರಾಮವಾಗಿ ಮಾಡ್ಕೊಳ್ಳಿ. ಅದು ಇಲ್ಲ ಅಂದ ಪಕ್ಷಕ್ಕೆ ಮಾತ್ರ ನೀವು ಒಂದ್ ರೀತಿಯಾಗಿ ಕಾಳಜಿ ಮಾಡಬಹುದು. ಓವರ್ ಆಲ್ ಆಗಿ ಮೇಷರಾಶಿಯವರಿಗೆ ಅಪ್ ಟು 70% ಲಾಭಾಂಶಗಳಿದ್ದಾವೆ, 30% ನಷ್ಟು ಸ್ವಲ್ಪ ಏರುಪೇರುಗಳಿದ್ದಾವೆ. ಅದಕ್ಕೆ ಹೇಳುವಂತಹ ಪರಿಹಾರದ ಕ್ರಮಗಳನ್ನ ನೀವು ಸರಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಗುರುಮಹಾಯಾಗವನ್ನ ನಿಮ್ಗೆ ನೆನಪು ಮಾಡ್ತಾ ಇದ್ದೇವೆ. 31ನೇ ತಾರೀಕು 5ನೇ ತಿಂಗಳು 2026 ಭಾನುವಾರದ ದಿವಸ ಗುರುಮಹಾಯಾಗ ನಡೆಯುತ್ತೆ. ಅಂದ್ರೆ ಮೇ ತಿಂಗಳಲ್ಲಿ ಜುಲೈ ತಿಂಗಳ 12ನೇ ತಾರೀಕು ಶನಿ ಮಹಾಯಾಗ ನಡೆಯುತ್ತೆ. ಮೇಷರಾಶಿಯವರು ಈ 2 ಯಾಗವನ್ನ ಪಾಲ್ಗೊಳ್ಳುವಂತಹದ್ದು ಬಹಳ ಉತ್ತಮ. ಆ ಉತ್ತಮ ಅಂತ ಹೇಳ್ತಾ ಇದ್ದೇವೆ. ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ, ಚೆನ್ನಾಗ್ ಆಗತ್ತೆ ನಿಮ್ಗೆ. ಇನ್ನಷ್ಟು ಶುಭ ಫಲಗಳು ಬೇಕು ಅಂದ್ರೆ ಹೇಳೋ ಪರಿಹಾರಗಳನ್ನ ಸರಿಯಾಗಿ ಮಾಡ್ಕೊತಾ ಬನ್ನಿ. ಇನ್ನು ಈ ವರ್ಷದ ಮೇಷರಾಶಿಯವರ ಒಂದು ಫಲಿತಾಂಶಗಳಿಗೆ ಪರಿಹಾರ ಅಂತಂದ್ರೆ ನಾವು ಮೊದಲನೇದಾಗಿ ಹೇಳುವಂಥದ್ದು ಸಾಮಾಜಿಕ ಪರಿಹಾರ. ಸಾಮಾಜಿಕ ಪರಿಹಾರ ಅಂತ ಹೇಳಿದಾಗ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆಗಳೆಲ್ಲ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪ್ರಕೃತಿ ಜೊತೆಗೆ ಬದುಕಿ, ಪಶುಗಳನ್ನ ಕಾಪಾಡ್ಕೊಳ್ಳಿ, ಪಕ್ಷಿಗಳಿಗೆ ಆಸರೆಯಾಗಿರಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡುವಂತಹ ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಹನಿ ನೀರು ಅವರ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಒಂದು ಜೀವಿಯ ಜೀವ ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ. ನೀವು ಖಂಡಿತವಾಗಿಯೂ ನಾವು ಇದನ್ನ ಹೇಗೆ ಹೇಳ್ತಿದ್ದೀವಿ ಅಂದ್ರೆ
ಎಲ್ಲರೂ ಸ್ವಾರ್ಥದಲ್ಲೇ ಪ್ರಪಂಚ ಬದುಕ್ತಾ ಇದೆ. ಆ ಪ್ರಪಂಚದಲ್ಲಿ ನಿಸ್ವಾರ್ಥದಲ್ಲಿ ಬದುಕುವುದನ್ನು ಬಿಟ್ಬಿಡಿ, ಪ್ರಪಂಚದಲ್ಲಿ ನೀವು ಪ್ರಾಪಂಚಿಕರಾಗಿ ಬದುಕಿ, ಆಗ್ಲೇ ನಿಮ್ಗೆ ಜೀವನದ ಯಶಸ್ಸು ಸಿಗೋಕ್ ಸಾಧ್ಯ ಅಂತ ಹೇಳ್ತಾ, ಇನ್ನು ಒಂದು ಆಧ್ಯಾತ್ಮಿಕ ಪರಿಹಾರಗಳಂತ ನೋಡೋ ಸಂದರ್ಭದಲ್ಲಿ ನೀವು ಈಗ ಹೇಳ್ಕೊಡುವಂತಹ ಮಂತ್ರವನ್ನ ನಿಮ್ಗೆ ಇದರ ಮೇಲೆ ಸ್ಕ್ರೀನ್ ಮೇಲೂ ಹಾಕ್ತೀವಿ. ಪೂರ್ವಕ್ಕೆ ಅಭಿಮುಖವಾಗಿ ಕೂತ್ಕೊಂಡು ಪ್ರತಿನಿತ್ಯವೂ ಸಹ ಈ ಬೀಜಾಕ್ಷರಿಗಳನ್ನ, ಕುಜನ ಬೀಜಾಕ್ಷರಿಯನ್ನ 108 ಬಾರಿ ನೀವು ಹೇಳ್ತಾ ಬರಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಇದನ್ನ ಪ್ರತಿನಿತ್ಯ 108 ಬಾರಿ ಹೇಳ್ತಾ ಬನ್ನಿ. ಅದೇ ರೀತಿಯಾಗಿ 5 ಕೆಂಪು ಕಣಗಲೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಪ್ರತಿನಿತ್ಯ ಸ್ಕಂದ ಗುರು ಕವಚಂ, ಸ್ಕಂದ ಗುರು ಕವಚಂ ಸ್ತೋತ್ರವನ್ನ ಪಠಣ ಮಾಡಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ ವಿಶೇಷವಾದಂತಹ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.